ಇವತ್ತು ನಾವು MTB ನಾಗರಾಜ್ ಸರ್ ಮಾಜಿ ಸಚಿವರು, ಸಮಾಜ ಸೇವಕರು, ಬಡವರ ಬಂಧು, ಈ ವಿಶೇಷ ಚೇತನರ ಪಾಲಿಗೆ ದೇವರು ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರತಿ ತಿಂಗಳು ಕೂಡ ವಿಶೇಷ ಚೇತನರಿಗೆ ಧನ ಸಹಾಯ, ಹಾಗೆ ಅವರು ಬಳಸುವಂತಹ ಕಣ್ಣಾಗಿರುವಂತಹ ಊರುಗೋಲುಗಳು ಅಂದರೆ ಸ್ಟಿಕ್ ಅಂತ ಹೇಳ್ತೀವಿ ಅದನ್ನು, ಮತ್ತು ಅವರಿಗೆ ಅನ್ನದಾಸೋಹ ಹಾಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಪ್ರತಿ ತಿಂಗಳು ಸೇವೆ ಮಾಡ್ತಾ ಬರ್ತಾ ಇದ್ದಾರೆ. ಇವತ್ತೊಂಚೂರು ವಿಶೇಷ, ಯಾಕೆಂದರೆ ಬೆಂಗಳೂರು ನಗರದಲ್ಲಿ ಹಲವಾರು ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಳ್ತಾ ಇದ್ದಾರೆ. ಕಾಲೇಜುಗಳಲ್ಲಿ ಕಣ್ಣಿಲ್ಲದೆ ಇದ್ರೂ ಕೂಡ ಈ ಸಮಾಜದಲ್ಲಿ ನಾವು ಕೂಡ ಓದಿ ಎಲ್ಲರಂತೆ ಸಮಾನ ಹಕ್ಕು, ಸಮಾನ ಅವಕಾಶವನ್ನು ನಾವು ಪಡ್ಕೊಳ್ಬೇಕು ಅಂತೇಳಿ ಓದ್ತಾ ಇರುವಂಥ ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿನಿಯರು, ಅವರುಗಳಿಗೆ ನಾನು ಒಂದು ವಾರದಿಂದ ನಾನು ಗುರುಗಳಿಗೆ ಹೇಳಿದ್ದೆ, ಗುರುಗಳಿಗೆ ಕಣ್ಣಿಲ್ದರೋರಿಗೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಏನಾದರೂ ಸಪೋರ್ಟ್ ಮಾಡಬೇಕು ಅಂತ. ಅವಾಗ ಗುರುಗಳು ಸರಿ ಬ್ಯಾಗು, ಟಿ ಶರ್ಟ್ಸು ಈ ಥರದ್ದು ಅವ್ರಿಗೆ ಏನು ಅವಶ್ಯಕತೆ ಇದೋ ಅದನ್ನು ಕೊಡೋಣ ಅಂತ ಹೇಳಿದರು. ಅವರ ಕುಟುಂಬಸ್ಥರು, ಸರ್ವರ ಧರ್ಮಪತ್ನಿಗಳು, ಅವ್ರ ಮಗ, ಎಲ್ಲರೂ ಸ್ನೇಹಿತರು ಎಲ್ಲರೂ ಸೇರಿ ಈ ಒಂದು ಕಾರ್ಯನ ನಿರಂತರವಾಗಿ 25 ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದಾರೆ. ನಾನು ಒಂದು 2 ವರ್ಷದಿಂದ ನಮ್ಮ ಆಶ್ರಮಕ್ಕೂ ಕೂಡ ದವಸ ಧಾನ್ಯ ಆಗಿರ್ಬೋದು, ಮಕ್ಕಳಿಗೆ ಬೇಕಾಗಿರುವಂಥ ಮೆಡಿಸಿನ್ಸ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಕಳಿಸ್ತಾ ಇದ್ದಾರೆ. 25 ಅನಾಥಾಶ್ರಮಗಳಿಗೆ ಈ ಸಮಾಜದಲ್ಲಿ ಯಾರಾದರೂ ಈ ಕರ್ನಾಟಕದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ಬಡವರ ಪಾಲಿಗೆ, ನಿರಾಶ್ರಿತರ ಪಾಲಿಗೆ ಹಾಗೂ ವಿಶೇಷ ಚೇತನರ ಪಾಲಿಗೆ ಯಾರಾದರೂ ದೇವರಿದ್ರೆ ಅದು ನಮ್ಮ MTB ನಾಗರಾಜ್ ಅಪ್ಪಾಜಿಯವರು. ಹಾಗಾಗಿ ಭಗವಂತ ಅವರಿಗೆ ಮತ್ತಷ್ಟು ಸೇವೆಯನ್ನು ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಆಯಸ್ಸು ಆರೋಗ್ಯವನ್ನು ಕೊಟ್ಟರೆ ಅವರ ಇಡೀ ಕುಟುಂಬಸ್ಥರು ಕೂಡ ನಿರಂತರವಾಗಿ ಆ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ. ದಾನ ಧರ್ಮವೇ ನನ್ನ ಉಸಿರು ಅಂತೇಳಿ ಬದುಕ್ತಾ ಇರುವಂಥ ಶ್ರೇಷ್ಠ ವ್ಯಕ್ತಿಗಳು ನಮ್ಮ ಪಾಲಿಗೆ ದೇವರು MTB ನಾಗರಾಜ್ ಸರ್. ಭಗವಂತ ಅವರಿಗೆ ಸೇವೆ ಮಾಡೋದಕ್ಕೆ ಅವಕಾಶ ಕೊಡಲಿ. ನಮಸ್ಕಾರ. ಎಲ್ಲರಿಗೂ MTB ನಾಗರಾಜನ ಪರವಾಗಿ, ನಮ್ಮ ಪರವಾಗಿ ವಂದನೆಗಳನ್ನು ತಿಳಿಸ್ತಾ, ಏನು ದಿನ ಇವತ್ತು ಎಲ್ಲ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗು ಹಾಗೂ ಟಿ ಶರ್ಟ್ ಕೊಡೋ ಮುಖೇನ ಇವತ್ತೊಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀರಿ. ಪ್ರತಿ 30 ವರ್ಷದಿಂದ ಕೂಡ ಈ ಕಾರ್ಯಕ್ರಮವನ್ನು MTB ನಾಗರಾಜನವರ ಬಡವರಿಗೆ ಧನ ಸಹಾಯ ಮಾಡೋದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಈ ಒಂದು 4 ತಿಂಗಳಿಂದ ವಿಶೇಷತೆ ವಿಭಿನ್ನವಾಗಿ ಅಂಧರಿಗೆ ಇವತ್ತು ಅವರಿಗೆ ಒಂದು ಕರೆದು ಅವ್ರಿಗೊಂದು ಏನು ಸಮಸ್ಯೆ ಇದೆ, ಸ್ಟಿಕ್ ಕೊಡೋದಾಗಿರ್ಬೋದು, ಇವತ್ತು ಅವೆಲ್ಲ ನೋಡಿರ್ಬೋದು. ಇವತ್ತು ಅಂಧರಿಗೆ ಎಷ್ಟು ಇವತ್ತು ಏನೇ ಸಮಸ್ಯೆಗಳಿದ್ದರೂ ಅವ್ರು ಹೇಳ್ಕೊಂಡ್ರು ಕೂಡ ಇವತ್ತು ಜನ ಮುಂದೆ ಬರೋದಿಲ್ಲ ಸಹಾಯ ಮಾಡಲಿಕ್ಕೆ. ಅಂಥದ್ರಲ್ಲಿ ಮುನ್ರಾಜ್ ಅವರು MTB ನಾಗರಾಜನ್ ಅವರ ಮುಖೇನ ಪರಿಚಯ ಮಾಡಿಕೊಂಡು ಅವರ ಒಂದು ನೇತೃತ್ವದಲ್ಲಿ MTB ನಾಗರಾಜನ್ ಅವರ ಒಂದು ಸಹಾಯ ಹಸ್ತದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ಕೂಡ ನಾವು ಮಾಡ್ತಾ ಇದ್ದೀರಿ. ಇದೇನು ಒಂದೇ ದಿವಸ ಅಲ್ಲ, ಒಂದು ದಿನಕ್ಕಲ್ಲ. ಸೊ ಪ್ರತಿ ತಿಂಗಳು ಕೂಡ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಆದರೆ ಈ ಬಾರಿ ವಿಶೇಷ ಏನಂದರೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ಇವತ್ತು ನಾವು ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಹತ್ರ ಮಾತಾಡಿದಾಗ ವಿದ್ಯಾರ್ಥಿ ಆಗಿರ್ಬೋದು, ವಿದ್ಯಾರ್ಥಿನಿಯರಾಗಿರ್ಬೋದು, BA ಮಾಡ್ತಾ ಇರ್ತಕ್ಕಂಥ ಹುಡುಗರಿದ್ದಾರೆ. ಅದೇ ರೀತಿಯಾಗಿ ಸೆಕೆಂಡ್ PUC ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. PhD ಮಾಡಿರೋರು ಕೂಡ ಇದ್ದಾರೆ. ಇವತ್ತು ಡಾಕ್ಟರೇಟ್ ಇನ್ ಫಿಲಾಸಫಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ಭಾಳಷ್ಟು ನಮಗೆ ಒಂದು ಸಂತೋಷ ಆಗುತ್ತೆ. ಅದೇ ರೀತಿಯಾಗಿ ಭಗವಂತ ಇವತ್ತು ಕಣ್ಣಿಲ್ಲ ಅಂದರೂ ಕೂಡ ಕಣ್ಣಿರೋರ ಮುಖೇನ ಅವ್ರಿಗೆ ಒಂದು ಸಹಾಯವನ್ನು ಭಗವಂತ MTB ನಾಗರಾಜನವ್ರ ಮುಖೇನ ಮಾಡಿಸ್ತಾ ಇದ್ದಾರೆ. ಸೊ ಅದೊಂದು ಭಾಳ ಹೆಮ್ಮೆಯ ವಿಷಯ. ಅದೇ ರೀತಿಯಾಗಿ ನಮ್ಮ ಊರಿನ ಗ್ರಾಮಸ್ಥರು, ಅಂಗಡಿ ಮುನ್ರಾಜ್ ಆಗಿರ್ಬೋದು, ಚಿಕ್ಕನ್ನವರಾಗಿರ್ಬೋದು, ನಮ್ಮ ತಾಯಿ ಸುಬ್ರಹ್ಮಣ್ಯ, ನಮ್ಮ ತಾಯಿ ಶಾಂತಮ್ಮನವರಾಗಿರ್ಬೋದು, ಎಲ್ಲರೂ ಕೂಡ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಕೂಡ ಯಾರೇ ಒಂದು ಸಹಾಯ ಬೇಕಂದ್ರೂ ಕೂಡ ಅಂದರಿಗೆ ನಮ್ಮ ಮುನ್ರಾಜ್ ಅವ್ರ ಮುಖೇನ MTB ನಾಗರಾಜನವ್ರ ಹತ್ರ ಬಂದಾಗ ಖಂಡಿತವಾಗ್ಲೂ ನಾವು ಮಾಡೋಕ್ಕೆ ಸಿದ್ಧರಿದ್ದೇವೆ. ಖಂಡಿತ MTB ನಾಗರಾಜನವರ ಅವರು MTB ನಾಗರಾಜ ಸಾರಥ್ಯದಲ್ಲಿ ಎಲ್ಲ ಕರ್ನಾಟಕ ರಾಜ್ಯ ಜನತೆಗೆ ಕನಕ ಜಯಂತಿ ಹಬ್ಬದ ಆರ್ಥಿಕ ಶುಭಾಶಯ. ಸ್ಟ್ಯಾಚ್ಯೂ ಕೂಡ ಹೋದ ವರ್ಷಕ್ಕೇ ಇದು ಲೋಕಾರ್ಪಣೆ ಆಯಿತು. ಅದೇ ರೀತಿಯಾಗಿ ನಾಳೆ ಒಂದು ಸಣ್ಣದಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ನಾವು. 537ನೇ ಜಯಂತ್ಯೋತ್ಸವ ಇಡೀ ರಾಜ್ಯದಲ್ಲಿ ಇದು ಒಂದು ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಣೆ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿಯಾಗಿ ಇವತ್ತು ನಾಳೆನೂ ಕೂಡ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಎಲ್ಲ ಗ್ರಾಮಗಳಲ್ಲಿ ಕೂಡ ಭಾಳ ವಿಶೇಷವಾಗಿ ದಾಸಶ್ರೇಷ್ಠ ಕನಕದಾಸರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಇವತ್ತು ಗರುಡಾಚಾರಪಾಳ್ಯದಲ್ಲೂ ಕೂಡ ಅವರ ಒಂದು ಪುತ್ಥಳಿಕೆಯನ್ನು ಕೂಡ ಸ್ಥಾಪನೆ ಮಾಡಿದ್ದೀವಿ. ಸಂಗೊಳ್ಳಿ ರಾಯಣ್ಣವ್ರದ್ದು, ಹಾಗೆ ಅವ್ರ ಜೊತೆಯಲ್ಲಿ ಕನಕದಾಸರ ಪುತ್ಥಳಿಕೆಯನ್ನು ಕೂಡ ನಾವು ಈಗಾಗಲೇ ಸ್ಥಾಪನೆ ಮಾಡಿದ್ದೀವಿ. ಅದು ಕೂಡ ನಾಳೆ ವಿಶೇಷವಾಗಿ ಎಲ್ಲ ಸಮುದಾಯಗಳು, ಸ್ನೇಹಿತರು, ಬಂಧುಗಳು ಸೇರಿ ಆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ನಾನೆಲ್ಲ ರಾಜ್ಯದ ಸಾರ್ವಜನಿಕವಾಗಿ ಕನಕದಾಸರ 537ನೇ ಕನಕ ಜಯಂತ್ಯೋತ್ಸವವಾಗಿ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಪಕ್ಕದ ರಾಜ್ಯದ ಚಂದ್ರಬಾಬು ನಾಯ್ಡು ಅವರು ಸಮೇತ ಆ ಒಂದು ರಾಜ್ಯದಲ್ಲಿ ಕುರುಬ ಜನಾಂಗಕ್ಕೆ ಹೆಚ್ಚಿನ ರೀತಿ ಅನುಕೂಲ ಮಾಡಿಕೊಡುವಂಥದ್ದು, MLC ಹಾಗೆ ಆಯ್ಕೆ ಮಾಡುವಂಥದ್ದು, ಅಲ್ಲಿ ಒಂದು ಸಮುದಾಯ ಭವನ ಮತ್ತು ಆಯಾ ಕ್ಷೇತ್ರಗಳಲ್ಲಿ ಪುತ್ಥಳಿ ಅನಾವರಣ ಮಾಡುವಂಥದ್ದು ಹೇಳ್ಕೊಂಡಿದ್ದಾರೆ. ಕಳೆದ ಒಂದು 15 ದಿನಕ್ಕೂ ಹಿಂದೆ ತಾವೇನು ಹೇಳಕ್ಕೆ ಬಯಸ್ತೀರಾ ಸರ್?
ನೋಡಿ, ಇಡೀ ದೇಶದಲ್ಲಿ ನಮ್ಮ ಕುರುಬ ಸಮುದಾಯ ಸುಮಾರು 3ನೇ ಸ್ಥಾನದಲ್ಲಿ 12 ಕೋಟಿ ಜನಸಂಖ್ಯೆ ಇರತಕ್ಕಂಥ ನಮ್ಮ ಕುರುಬ ಸಮುದಾಯ ಎಲ್ಲ ರಾಜ್ಯಗಳಲ್ಲೂ ಕೂಡ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲ ರೀತಿಯ ಸಹಕಾರ ಮತ್ತು ಶಕ್ತಿಯನ್ನು ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ನಮ್ಮ ಸಮುದಾಯಕ್ಕೆ ಕೊಡ್ತಾ ಇದ್ದಾರೆ. ಯಾಕೆಂದರೆ ಇಡೀ ನಮ್ಮ ಸಮುದಾಯ 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ. ಅಂಥ ಸಮುದಾಯವನ್ನು ಗುರುತಿಸಿ ಒಂದು ಇತಿಹಾಸ ಪ್ರಸಿದ್ಧಿಯಾದಂಥ ಈ ಸಮುದಾಯ, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಅಕ್ಕ ಬುಕ್ರು ಇರ್ಬೋದು, ಕನಕದಾಸರು ಇರ್ಬೋದು, ಅಹಲ್ಯಾಬಾಯಿ ಇರ್ಬೋದು, ಚಂದ್ರಗುಪ್ತ ಮೌರ್ಯ ಇರ್ಬೋದು, ಈ ಸಮಾಜಕ್ಕೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ. ಇತಿಹಾಸದ ಮೂಲಕ ಈ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಂಥ ಈ ಸಮುದಾಯದ ಮಹಾನ್ ನಾಯಕರು, ಅವರನ್ನು ಜಯಂತ್ಯೋತ್ಸವಗಳ ಮೂಲಕ ಅವರನ್ನು ಆಚರಣೆ ಮಾಡಿ ಅವರನ್ನು ಸ್ಮರಣೆ ಮಾಡ್ತಕ್ಕಂಥದ್ದು. ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು. ಕುರುಡರ ಗುಂಪಿನಲ್ಲಿ ಆನೆಯಂತಿರಬೇಕು, ಕಿವುಡರ ಸಂಘದಲ್ಲಿ ಶಬ್ದದಂತಿರಬೇಕು, ದೊಡ್ಡವರ ಗುಂಪು